ರಾಜ್ಯದ ವಿವಿಧೆಡೆ 43 ನೂತನ ಸ್ವಯಂಚಾಲಿತ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಗಳು ಹಾಗೂ 11 ಸ್ವಯಂಚಾಲಿತ ಟೆಸ್ಟಿಂಗ್ ಕೇಂದ್ರಗಳನ್ನು ಈ ವರ್ಷಾಂತ್ಯದೊಳಗೆ ಸ್ಥಾಪನೆ ಮಾಡಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರು ಆರ್ಟಿಒ ಕಚೇರಿಗೆ ಭೇಟಿ ನೀಡಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ವಯಂಚಾಲಿತ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಗಳನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರಂಭಿಸುತ್ತಿರುವುದು ದೇಶದಲ್ಲೇ ಮೊದಲು. 7-8 ಜಿಲ್ಲೆಗಳಲ್ಲಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಉಳಿದೆಡೆ ಕೆಲಸ ಪ್ರಗತಿಯಲ್ಲಿದೆ. ಇದು ಕಾರ್ಯಾರಂಭವಾದರೆ ಡ್ರೈವಿಂಗ್ ಲೈಸೆನ್ಸ್ ಪರೀಕ್ಷಾ ಪ್ರಕ್ರಿಯೆಯು ಸೆನ್ಸರ್ ಮೂಲಕ ಸ್ವಯಂಚಾಲಿತವಾಗಿ ನಿರ್ವಹಣೆಯಾಗಲಿದೆ. ಅದೇ ರೀತಿ ಸ್ವಯಂಚಾಲಿತ ಟೆಸ್ಟಿಂಗ್ ಸೆಂಟರ್ಗಳ ಮೂಲಕ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್, ಆರ್ಆರ್ ನವೀಕರಣ ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಸ್ಮಾರ್ಟ್ ಕಾರ್ಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಟೆಂಡರ್ ಹಾಕಲು ಸಾಧ್ಯವಾಗದೆ ಇದ್ದವರೊಬ್ಬರು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ 1 ತಿಂಗಳು ಸಮಸ್ಯೆಯಾಗಿತ್ತು. ನ್ಯಾಯಾಲಯವು ಆ ಅರ್ಜಿಯನ್ನು ತಿರಸ್ಕಾರ ಮಾಡಿದ ಬಳಿಕ ಸ್ಮಾರ್ಟ್ ಕಾರ್ಡ್ ಸಮಸ್ಯೆ ಬಗೆಹರಿದಿದೆ ಎಂದು ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಲೈಸೆನ್ಸ್ ಇದಿರಲ್ಲ, ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ, 43 ಆಗ್ತಾ ಇದೆ. 43 ಈ ವರ್ಷದ ಕೊನೆ ಎಷ್ಟೊತ್ತಿಗೆ 43 ಓಪನ್ ಆಗುತ್ತೆ. ಆವಾಗ ಮ್ಯಾನ್ಯುಯಲ್ ಏನೂ ಇರಲ್ಲ. ಈ ವರ್ಷದಲ್ಲಿ ಒಟ್ಟು 43 ಆಗುತ್ತೆ. ನಮ್ಮ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೂಡ ಅಷ್ಟು ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸು ನಮ್ಮ ರಾಜ್ಯದಲ್ಲಿ ಅಷ್ಟು ಯಾರಲ್ಲೂ ಇರೋದಿಲ್ಲ. ಒಂದ್ಸಲಿ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸ್ ಬಂದರೆ ಏನಾಗುತ್ತೆ, ಮ್ಯಾನ್ಯುಯಲ್ ಏನೂ ಇರೋದಿಲ್ಲ. ಡ್ರೈವಿಂಗ್ ಮಾಡೋವಂಥವ್ರು ಹೋದರೆ ಸೆನ್ಸಾರೇ ಮಾರ್ಕ್ಸ್ ಹಾಕ್ಕೊಂಡು ಹೋಗುತ್ತೆ. ಫೇಲ್ ಮಾಡೋದೇ, ಪಾಸ್ ಮಾಡೋದು ಅದೇ. ಅದೇ ರೀತಿ HSRP ನಂಬರ್ ಪ್ಲೇಟ್ಗಳು 16,000ದಷ್ಟು ಬಾಕಿ ಇವೆ. ಈ ವಿಚಾರ ನ್ಯಾಯಾಲಯದಲ್ಲಿದ್ದು ಕೋರ್ಟ್ ತೀರ್ಮಾನದ ಬಳಿಕ ಪರಿಸ್ಥಿತಿ ಸರಿಯಾಗಲಿದೆ ಎಂದರು. ರಾಜ್ಯದಲ್ಲಿ ಮಂಜೂರಾದ ಆರ್ಟಿಒಗಳನ್ನು ಕಾರ್ಯಾರಂಭ ಮಾಡಲು ಇನ್ಸ್ಪೆಕ್ಟರ್ಗಳ ಕೊರತೆ ಇತ್ತು. ಈಗಾಗಲೇ 80ಕ್ಕೂ ಅಧಿಕ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಲಾಗಿದ್ದು ಹೊಸದಾಗಿ 75 ಮಂದಿಯ ನೇಮಕ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದಿದ್ದಾರೆ. ರಾಜ್ಯದಲ್ಲಿ 9,000ದಷ್ಟು ಕೆಎಸ್ಆರ್ಟಿಸಿ ಸಿಬ್ಬಂದಿ ನೇಮಕಾತಿ ನಡೆಯುತ್ತಿದೆ. ಬಹಳಷ್ಟು ಸಿಬ್ಬಂದಿ ಹೊರ ಜಿಲ್ಲೆಗಳಿಂದ ಕುಟುಂಬದಿಂದ ದೂರವಿದ್ದು ದುಡಿಯುತ್ತಿದ್ದಾರೆ. ಸೀನಿಯಾರಿಟಿ, ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಆಧಾರದ ಮೇಲೆ ಅಂತಹ 1,300ರಷ್ಟು ಮಂದಿಯ ಪಟ್ಟಿ ಮಾಡಿ ಮರಳಿ ಮಾತೃ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. HSRP ಕೋರ್ಟಲ್ಲಿ ಕೇಸಿದೆ. ಅವರು ಒಂದು ಕ್ಲಿಯರ್ ಮಾಡಿದ್ರೆ ನಾವು ಮಾಡ್ಬೋದು. ಅವ್ರು ಡೇಟ್ ಕೊಟ್ಕೊಂಡೇ ಹೋಗ್ತಾ ಇದ್ದಾರೆ. ಚೀಫ್ ಜಸ್ಟಿಸ್ ಕೋರ್ಟಲ್ಲಿತ್ತು. ಅದಕ್ಕೆ ಅವ್ರು ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಆಗಿಬಿಟ್ರೆ ನಾನು ಮುಂದೆ ಹಾಕ್ಬೋದು. ಕೋರ್ಟಲ್ಲಿ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗದೇ ಇದ್ದರೆ ನಾನೇನು ಮಾಡೋದು? ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಮಾಡದೇ ಇದ್ದರೆ ಸ್ವಲ್ಪ ಮುಂದಕ್ಕೆ ಆಗ್ತಾ ಇರ್ತೀವಿ. ಆಮೇಲೆ ಇದು HSRP ಇರ್ಬೋದು, ಅಥವಾ ಬೇರೆ ಇದೆಲ್ಲ ಈಗ ಟ್ರ್ಯಾಕಿಂಗ್ ಇದೆಲ್ಲನೂ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಆಗಿ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ದೇಶದ ಯಾವುದೇ ಮೆಟ್ರೋಗಳ ನಿಯಂತ್ರಣ ಹಾಗೂ ಪೂರಕವಾದ ಎಲ್ಲ ಅನುಮತಿ ನೀಡಲು ಕೇಂದ್ರ ಸಮಿತಿ ಇರುತ್ತದೆ. ಮೆಟ್ರೋ ದರ ಪರಿಷ್ಕರಣೆ ಸೇರಿದಂತೆ ಏನೇ ತೀರ್ಮಾನ ಮಾಡುತ್ತಿದ್ರೂ ಕೇಂದ್ರ ಸಮಿತಿಯ ತೀರ್ಮಾನವೇ ಆಗಿರುತ್ತದೆ. ಕೇಂದ್ರದ ತೀರ್ಮಾನದಂತೆಯೇ ಈಗ ದರ ಪರಿಷ್ಕರಣೆ ಆಗಿದೆ ಎಂದು ಸ್ಪಷ್ಟೀಕರಣ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ, ಈ ಹಿಂದೆ ರಾಜ್ಯದಲ್ಲಿ ಬಸ್ ದರ ಏರಿಕೆ ಮಾಡಿದಾಗ ಯಾಕೆ ಏರಿಕೆ ಮಾಡಬೇಕಾಯಿತು ಎಂಬ ಬಗ್ಗೆ ಸಕಾರಣ ಸಹಿತ ವಿವರವನ್ನು ನೀಡಿದ್ದೆ. ಈಗ ಮೆಟ್ರೋ ದರವನ್ನು ಏಕೆ ಹೆಚ್ಚಳ ಮಾಡಿದ್ದಾರೆ ಎಂಬ ಬಗ್ಗೆ ಅವರು ಉತ್ತರವನ್ನು ಕೊಡಲಿ. ಬಿಜೆಪಿಯಲ್ಲಿ ಎಡಬಿಡಂಗಿ ನಾಯಕರೇ ಇರೋದು. ಒಳ್ಳೆಯದಾದ್ರೆ ತಾವೇ ಮಾಡಿದ್ದು ಅಂತಾರೆ. ಸಾರ್ವಜನಿಕರ ವಿರೋಧ ಬಂದ್ರೆ ಅದನ್ನ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಎಂದು ಟೀಕಿಸಿದ್ರು. ಎಲ್ಲ ಮೆಟ್ರೋಗಳಿಗೂ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ ಕೇಂದ್ರದಲ್ಲಿ, ಅವರು ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಏನೇ ತೀರ್ಮಾನಗಳು ತಗೋಬೇಕಾದ್ರೆ ಮೆಟ್ರೋ ಅನುಮತಿ ಕೊಡಬೇಕಾ, ಎಕ್ಸ್ಟೆನ್ಷನ್ ಮಾಡಬೇಕಾ, ಅಥವಾ ಕೆಲಸ ಮುಗಿದೋಗಿರುತ್ತೆ, ಆ ರೈಲು ಓಡಿಸೋದಕ್ಕೂ ಕೂಡ ಅವ್ರ ಟೈಮ್ ನಮಗೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಅಲ್ಲಿ ಇನ್ನೇನೇನು ಪರ್ಮಿಷನ್ಸ್ ಇದೆಯೋ ಎಲ್ಲ ಪರ್ಮಿಷನ್ಸು ಕೂಡ ಕೇಂದ್ರ ಸರ್ಕಾರನೇ ಮೆಟ್ರೋ ಕೊಡೋದು. ಹಣ ರಾಜ್ಯ ಸರ್ಕಾರವೂ ಕೊಡುತ್ತೆ. ರಾಜ್ಯ ಸರ್ಕಾರ ಸಬ್ಸಿಡಿ ದರದಲ್ಲಿ, ಸಬ್ಸಿಡಿ ರೂಪದಲ್ಲಿ ಹಣ ನಾವು ಕೊಡ್ತೀವಿ. ಅವರು ಬ್ಯಾಂಕಿಂದನೂ ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಬ್ಯಾಂಕಿಂದನೂ ತೊಗೊಳ್ತಾರೆ. ಕೇಂದ್ರ ಸರ್ಕಾರನೂ ಒಂದು ಸ್ವಲ್ಪ ಕೊಡ್ತಾರೆ ಅಷ್ಟೇ, ಹೆಚ್ಚೇನು ಕೊಡೋದಿಲ್ಲ. ಆದರೆ ಪರ್ಮಿಷನ್ ಆದಮೇಲೆ ಇದನ್ನು ನಮ್ಮ ಮೆಟ್ರೋ ಅಂತಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಲ್ಲೂ ಕೂಡ ದರ ಪರಿಷ್ಕರಣೆಗೆ ಒಂದು ಕಮಿಟಿ ಇರುತ್ತೆ. ಅದರಲ್ಲಿ ಸ್ಟೇಟ್ ರೆಪ್ರೆಸೆಂಟೇಟಿವ್ ಒಬ್ಬರಿರ್ತಾರೆ, ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಒಬ್ಬರಿರ್ತಾರೆ. ಆ ಸಮಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು.